Hey guys, welcome back to our YouTube channel. We are back with another video that is He or She Challenge. Okay. He or She Challenge ಅಂದ್ರೆ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ ಕೇಳಿದ್ರೆ ಈಗ ನನಗೆ ನಾನು ಅಂತ ಅನ್ಸಿದ್ರೆ ನಾನು ಬಂದ್ಬಿಟ್ಟು ಈ ಬೋರ್ಡ್ಸ್ ಇರುತ್ತೆ ಇಬ್ಬರ ಹತ್ರನೇ ಬೋರ್ಡ್ಸ್ ಇದೆ ಸೊ ನನಗೆ ನಾನು ಅಂತ ಅನ್ಸಿದ್ರೆ ನಾನು ನನ್ನ ನೇಮ್ ತೋರಿಸ್ತೀನಿ ಅಥವಾ ನನಗೆ ಇವರು ಅಂತ ಅನ್ಸಿದ್ರೆ ನಾನು ಇವ್ರ ನೇಮ್ ತೋರಿಸ್ತೀನಿ ಸೊ ಹಾಗೇನೆ ಇವ್ರ ಒಪಿನಿಯನ್ ಇವರು ಬೋರ್ಡ್ಸ್ ತೋರಿಸೋ ಮುಖಾಂತರ ಹೇಳ್ಕೊತಾರೆ ಸೊ ಇದೇ ವಿಡಿಯೋ ಒಳಗೆ ಹೋಗೋಣ. ಓಕೆ, ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಮಗೂ ಒಂದು ಮೋಟಿವೇಶನ್ ಸಿಗ್ತಾಗುತ್ತೆ ಯಾವಾಗಲೂ ಹೇಳ್ತಾರೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಬೇಡಿ ಅಂಡ್ ಈ ವಿಡಿಯೋ ಒಳಗೆ ಹೋಗೋಣ. ಓಕೆ, ಇದನ್ನ ನೀವು ಹೋದರೆ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಜೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ರೀ ನಾಲ್ಕು ಮೇರು ಮೇತು ಬಿಟ್ಟ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಯಾರು ಜಾಸ್ತಿ ತಿಂತಾರೆ? ಕ್ವಾಂಟಿಟಿ ಲೆಕ್ಕದಲ್ಲಿ ಹೋಗ್ಬೇಕು ಅಂತಂದ್ರೆ ಕ್ವಾಂಟಿಟಿ ಅಂತ ನೋಡಿದ್ರೆ ಆದ್ರೆ ಜಾಸ್ತಿ ಟೈಪ್ಸ್ ಅಲ್ಲಿ ತಿನ್ನೋ ತರ ಆದ್ರೆ ಇದನ್ನ ತಿನ್ಬೇಕು ಅನ್ಸುತ್ತೆ ಅದನ್ನ ತಿನ್ಬೇಕು ಅನ್ಸುತ್ತೆ ಅಂದ್ರೆ ನಾಳೆ ಅದೇ ಕ್ರೇವಿಂಗ್ಸ್ ಜಾಸ್ತಿ. ಸಡನ್ ಆಗಿ 2 ಗಂಟೆ ಮಿಡ್ ನೈಟ್ ಅಲ್ಲಿ ಇಟ್ಬಿಟ್ಟು ತಿನ್ಬೇಕು ಕುಡಿ ಕೇಳ್ತಾಳೆ ಆರ್ಡರ್ ಮಾಡಿ ತರ್ಸ್ಕೋಬೇಕು ಅನ್ನೋ ತರದ್ ಏನಾದ್ರು ಒಂದು ಡಿಶ್ ಏನಾದ್ರು ಕೇಳ್ತಾಳೆ. ಮನೇಲಿ ಏನಾದ್ರು ಇರುತ್ತೆ ಊಟ ಬಟ್ ತಿನ್ಬೇಕು ಅನ್ಸುತ್ತೆ ಅದನ್ನ ತಿಂತಾಳೆ, ಇಲ್ಲಂತಂದ್ರೆ ಬೇರೆ ಏನಾದ್ರು ಇತ್ತಂದ್ರೆ ಅದನ್ನು ಕೇಳ್ತಾಳೆ. ಕ್ವಾಂಟಿಟಿ ಲೆಕ್ಕದಲ್ಲಿ ಬರುತ್ತೆ ಅಂತಂದ್ರೆ ಆಕ್ಚುಲಿ ಎಷ್ಟೇ ತಿಂದ್ರು ಅಂದ್ರೆ ದಪ್ಪ ಆಗಲ್ಲ ಅನ್ನೋ ಕ್ಯಾಟಗರಿ ಇರ್ತಾರಲ್ಲ ಆ ಕ್ಯಾಟಗರಿ ಇದ್ರು. ಸೊ ಆತರ ಯಾರಾದ್ರೂ ಇದೀರಾ ಅಂತಂದ್ರೆ ಕಾಮೆಂಟ್ ಮಾಡಿ. ಓಕೆ, ಸೆಕೆಂಡ್ ಕ್ವೆಶ್ಚನ್, ಯಾರು ಬೇಗ ಸಾರಿ ಕೇಳ್ತಾರೆ? ಸಾರಿ ನಾನು ಸಾರಿ ಕೇಳ್ತೀನಿ ಬಟ್ ಆದ್ರೆ ತುಂಬಾ ಸಾರಿ ಕೇಳೋದು ಇವ್ರನ್ನ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹೆಂಗ್ ಹೇಳಿ, ನನ್ ಕಡೆಯಿಂದ ಮಿಸ್ಟೇಕ್ ಆಗಿದ್ರು ಇವ್ರ ಕಡೆಯಿಂದ ಮಿಸ್ಟೇಕ್ ಆಗಿದ್ರು ಫಸ್ಟ್ ಬಂದು ಅಂದ್ರೆ ನನ್ ಕಡೆಯಿಂದ ನಾನೇ ಬಂದು ಕೇಳ್ತೀನಿ, ಅವ್ರ ಕಡೆಯಿಂದ ಆದ್ರೆ ಅವಳೇ ಬಂದು ಕೇಳ್ತಾಳೆ. ಸೊ ಕೇಳೋದ್ರಲ್ಲಿ ಅಂದ್ರೆ ಏನಾಗಿರುತ್ತೆ ಅಂದ್ರೆ ನನ್ ಕಡೆ ಏನೋ ನಾನು ನನ್ ಕಡೆಯಿಂದ ಯಾಕೆ ಅಂತ ಹೇಳ್ದೆ ಅಂತಂದ್ರೆ ಏನೋ ಒಂದು ಆಗಿರುತ್ತೆ, ಅದು ಹೋಗಿ ಎಲ್ಲಿಗೋ ಕನೆಕ್ಟ್ ಆಗ್ಬಿಟ್ಟಿರುತ್ತೆ, ಅವಾಗ ಅದು ಇವ್ರ ಕಡೆಯಿಂದನೂ ಅಂತ ಆಗಿರುತ್ತೆ, ಅವಾಗ ಅವರೇ ಕೇಳ್ಬಿಡ್ತಾರೆ. ಬಟ್ ಸಮ್ಟೈಮ್ಸ್ ಏನಾದ್ರು ಆಗಿತ್ತು ಅಂದ್ರೆ ನಿಜವಾಗ್ಲೂ ನಾನೇ ಸಾರಿ ಕೇಳಿದ್ದೀನಿ ಆತರ. ಅಂಡ್ ಸಾರಿ ಕೇಳೋದ್ರಲ್ಲಿ ಏನಿದೆ ಅಂತ ಅನ್ಸುತ್ತೆ. ಚೆನ್ನಾಗಿರ್ತೀವಿ ನೆಕ್ಸ್ಟ್ ಮೊಮೆಂಟ್ ಚೆನ್ನಾಗಿ ಆಗ್ತೀವಿ ಅಂದ ತಕ್ಷಣ ಅಂದ್ರೆ ಆಗ್ತೀವಿ ಅಂತಂದ್ರೆ ಸಾರಿ ಕೇಳ್ಬೋದಲ್ವಾ. ಹಾಗಾಗಿ ಇಬ್ರು ಕೇಳ್ತೀನಿ, ಜಾಸ್ತಿ ಕೇಳಿದ್ವಿ. ಕೆಲವೊಂದ್ಸತಿ ನಾನೊಂಚೂರು ಅಂತೆಲ್ಲ ಜಾಸ್ತಿ ಇರ್ತೀನಿ. ಇವರೇ ಬಂದು ಕನ್ವಿನ್ಸಿಂಗ್ ಅದು ಇದೆಲ್ಲ ಮಾಡೋದು. ಮಗು ಆಗ್ಬಿಡ್ತಾಳೆ ಟೈಮಲ್ಲಿ ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡಿ ಹೋಗಿ ಸಾರಿ ಕೇಳಿ ತಿರುಗಿಸಿ ಅಂದ್ರೆ ಒಂದ್ಸರಿಗೆಲ್ಲ ಸಾರಿ ಕೇಳಿ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತಂದ್ರೆ ದೊಡ್ಡ ವಿಷಯ ಅದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಹೂ ಇಸ್ ಅ ಅರ್ಲಿ ರೈಸರ್? ಯಾರು ಫಸ್ಟ್ ಎದ್ದೇಳ್ತಾರೆ ಬೆಳಗ್ಗೆ? ಸೊ ಅರ್ಲಿ ರೈಸರ್ ಅಂತ ಬಂದ್ರೆ ಆಕ್ಚುಲಿ ಅರ್ಲಿ ಅಂತ 5 ಗಂಟೆ 4 ಗಂಟೆ 6 ಗಂಟೆ ಇಂತೆಲ್ಲ ಯಾರು ಎದ್ದೇಳೋದು ನಾವು. ಸೊ ಎದ್ದೇಳೋದು. ಸೊ ಆದ್ರೆ ಅವ್ರಿಗಿಂತ ಫಸ್ಟ್ ಎದ್ದೇಳೋದು ನಾನೇ. ಇವರು ಎದ್ದೇಳಲ್ಲ, ಬೇಗ ಎದ್ಬಿಡ್ತಾಳೆ. ಬೇಗ ಎದ್ದು ಅಂದ್ರೆ ಅವಳು ಏನ್ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಎದ್ಬಿಟ್ಟು ನನ್ನ ಎಬ್ಸಕ್ಕೆ ಟ್ರೈ ಮಾಡ್ತಿರ್ತಾಳೆ. ನಾನು ಹೆಂಗೆ ಅಂತಂದ್ರೆ ಈಗ ಎಬ್ಬಿಸ್ಬೇಕು ಅಂತಂದ್ರೆ ಎದ್ದೇಳು ಅಂತ ಜೋರ್ ಮಾಡೋದು ಅದು ಇದು ಮಾಡೋದಿಲ್ಲ, ಯಾವ್ದು ಮಾಡಕ್ ಹೋಗಲ್ಲ. ಕಾರಣ ಯಾಕೆಂದ್ರೆ ಈಗ ಒಬ್ಬರು ಬೆಳಗ್ಗೆ ಸ್ಟಾರ್ಟ್ ಆಗೋದು ಹೇಗೆ ಅದ್ರ ಮೇಲೆನೆ ಇಡೀ ಡೇನೇ ಹೋಗುತ್ತೆ ಅಂತ ಬಿಲೀವ್ ಮಾಡ್ತೀನಿ. ಸೊ ನಾನು ಬಂದು ರಾಶ್ ಆಗಿ ಬಂದು ಎದ್ದೇಳು ಅದು ಇದು ಅಂತ ಮಾಡಿದ್ರೆ ಡೇನೇ ಹಾಳದಂಗೆ ಆಗುತ್ತೆ, ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಆ ಥರ ಎಲ್ಲ ಫೀಲ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಹಾಗಾರ ಚಿನ್ನು ಎದ್ದೇಳು ಹಿಂಗಂತ ಏನಾದ್ರು ಕರೆದು ಎಬ್ಬಿಸ್ಬಿಡ್ತೀನಿ. ಸೊ ಫಸ್ಟ್ ಎದ್ದೇಳೋದು ನಾನೇ. ಕೆಲವು ಸಂಡೇಸ್ ಲೆಕ್ಕ ತಗೊಂತೀನಿ ಅಂತಂದ್ರೆ ಇನ್ನೂ ಲೇಟ್ ಆಗಿದ್ದೀವಿ ಅಂತ ಹೇಳ್ಬೋದು. 12 o'clock ಹೋಗಿದಾರ. ಸೊ ಈ ತರ ನನ್ನಂತೂ ಎಬ್ಸಕ್ ಟ್ರೈ ಮಾಡ್ತಾಳೆ, ಬಟ್ ನಾನು ಎದಳ್ಳಿಲ್ಲ ಅಂತಂದ್ರೆ ಅವಳು ನಾನು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಯಾರು ಕನ್ಸಲ್ಲಿ ಮಾತಾಡ್ತಾರೆ? ಕನ್ಸಲ್ಲಿ ಮಾತಾಡೋದಂದ್ರೆ ಕರೆಕ್ಟ್. ಅಂದ್ರೆ ಜಾಸ್ತಿ
ಮಾತಾಡೋದು ಅಂತಂದ್ರೆ ಲಿಟ್ರಲ್ ಮಾತಾಡತಾರಲ್ಲ ಏನು ಅಂತಿರ್ತಾರೆ, ಏನೋ ಗೊತ್ತಿಲ್ಲ ನನಗೆ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಏನೇನೋ ಒಂಥರ ಲೈಕ್ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಕನ್ವರ್ಸೋದು ಅಂತಾರೆ, ಬಟ್ ಏನು ಅಂತ ಗೊತ್ತಾಗಲ್ಲ ಏನ್ ಹೇಳ್ತಿದ್ದಾರೆ ಅಂತ. ಅಂಡ್ ಆಲ್ಸೋ ಬೆಚ್ಚ ಬೀಳ್ತಾರಲ್ಲ ಅಂತ ಆ ತರ ಜಾಸ್ತಿ ಆಗೋದು ಇವ್ರಿಗೆ. ನಾನೆಲ್ಲ ನಿದ್ದೆ ಮಾಡ್ತಿದ್ದೆ. ಮಲಗಿಲ್ಲ ಅಂತಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಏನ್ ಎತ್ಕೊಂಡ್ರು ಯಾರನ್ನೂ ಗೊತ್ತಾಗಲ್ಲ, ಹುಡುಗ ಆರಾಮ ಮಲ್ಕೊಂಡಿರ್ತಾಳೆ ಅಂತ ಅನ್ಕೋತೀನಿ. ಬಟ್ ನಾನು ಅಬ್ಸರ್ವ್ ಮಾಡಿರೋದು, ನಾನು ಏನಾದ್ರು ಒಂದ್ಸರಿ ಟಕ್ಕಂತ ಹೆಂಗ್ ಬೆಚ್ಚಬಿದ್ದೆ ಅಂತಂದ್ರೆ ಅವಳು ಹೆಸರಾಗ್ತಾಳೆ. ಅದು ನಿಜಾನೇ. ಆಕ್ಚುಲಿ ಹೆಂಗೆ ಅಂತ ಗೊತ್ತಿಲ್ಲ, ಒಂದೇನಾದ್ರು ಒಂಚೂರು ಏನಾದ್ರು ಆಯ್ತು ಅಂತಂದ್ರೆ ನಾನು ಎದ್ಬಿಡ್ತೀನಿ. ಅವಳಿಗೆ ಬೇರೆ ಪಕ್ಕದಲ್ಲಿ ಏನೊಂದು ಆಬ್ಜೆಕ್ಟ್ ಡಮಾರ್ ಅಂತ ಬಿದ್ದೋದ್ರೂ ಅವಳು ಹೆಸರಾಗಲ್ಲ. ಅವಳು ನಮ್ಗೆ ಏನೋ ಒಂಚೂರು ಹಿಂಗ್ ಬೆಚ್ಚಬಿದ್ದೆ ಅಂತಂದ್ರೆ ಸಾಕು, ಅಲ್ಲಿಗಾಗ್ಲೇ ಅವಳು ಎಚ್ಚೆತ್ಕೊಂಡ್ಬಿಡ್ತಾಳೆ. ಎಚ್ಚೆತ್ಕೊಂಡ್ಬಿಟ್ಟು ಸಮಾಧಾನ ಮಾಡ್ತಿರ್ತಾಳೆ, ಏನೋ ಒಂದ್ ಹೇಳ್ತಿರ್ತಾಳೆ, ಚಿನಿ ಏನಾಯ್ತು ಅಂತೆಲ್ಲ ಕೇಳ್ತಾಳೆ. ಹಂಗೆಲ್ಲ ಮಾಡ್ತಾಳೆ. ಥಿಂಕ್ ಮಾಡ್ತಿದ್ದೆ ಆಕ್ಚುಲಿ. ಕರೆಕ್ಟ್. ಅಷ್ಟು ಮಟ್ಟಿಗೆ ನನ್ನಂತೂ ಓಕೆ, ನಾನು ನಿಮಗೆ ಕಟ್ ಮಾಡ್ತೀನಿ ಹಾಸ್ಪಿಟಲ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಾಸ್ತಿ ಐ ಲವ್ ಯು ಅಂತ ಹೇಳೋದು ಯಾರು? ಸೊ ನಾನೇ. ಕಾಣಿಸ್ತಿದ್ಯಾ? ಎಲ್ಲಿ ಕಾಣಿಸ್ತಾನೆ? ಓಕೆ, ಎನಿವೆ ಇವರೇ. ಸೊ ಅದೇ ಇವರೇ ಹೇಳೋದು. ನಾನು ಹೇಳ್ತೀನಿ, ಬಟ್ ಇವರಷ್ಟಲ್ಲ. ಇವ್ರು ಆಗ್ಲಾಗ್ಲಿಕ್ಕೂ ಹೇಳ್ತಾ ಇರ್ತಾರೆ. ಈಗ ಏನಾದ್ರು ಒಂದು ಮಾತಾಡ್ತೀವಿ ಅಂತಂದ್ರೆ ಆ ಎಂಡ್ ಆಫ್ ದ ಕಾನ್ವರ್ಸೇಷನ್ ಅಲ್ಲಿ ಐ ಲವ್ ಯು ಅಂತ ಹೇಳ್ತಾರೆ. ಬಟ್ ಅದೇ ಅದ್ರ ಅರ್ಥ ಹೆಂಗಿದ್ರೆ ಐ ಲವ್ ಯು ಅಂತ ಹೇಳಿದ್ರೆ ಮಾತ್ರ ಲವ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಆಲ್ರೆಡಿ ಮನಸ್ಸಲ್ಲಿ ಲವ್ ಬರುತ್ತೆ. ಬಟ್ ಸಮ್ಟೈಮ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಬೇರೆಯವ್ರಿಗೂ ಒಂದು ಹಿಂಗೆ ಹಾರಾಡ್ತಿರ್ತಾರೆ. ಬೇರೆ ನಾನು ಹಂಗೆ ಹಾರಾಡ್ತೀನಿ. ಸೊ ಹಾಗಾಗಿ ಅದೇ ಅವರು. ಇನ್ನು ಕೆಲವೊಬ್ರು ಎಫರ್ಟ್ಸ್ ಅಲ್ಲಿ ಇರುತ್ತೆ, ಅಂದ್ರೆ ಬಾಯಲ್ಲಿ ಹೇಳೋದ್ ಮಾತ್ರ ಇರಲ್ಲ, ಏನಾದ್ರೂ ಒಂದು ಏನಂತ ಹೇಳೋದು ತೋರ್ಸಂತ ಪ್ರೀತಿ ಆಗಿರ್ಬೋದು ಆ ತರ ಕೂಡ ಇರ್ತಾರೆ. ಸೊ ಹಾಗಾಗಿ ಲವ್ ಯು ಅಂತ ಹೇಳಿದ್ರೆ ಮಾತ್ರನೇ ಲವ್ ಮಾಡ್ತಾರೆ ಅಂತ ನೀವು ಕನ್ಸಿಡರ್ ಮಾಡ್ಕೊಡಿ. ಕ್ವಶನ್ ಸುಮ್ಮನೆ ಕೇಳಿದ್ದು, ಜಾಸ್ತಿ ಲವ್ ಅಂತ ಹೇಳಿದ್ರೆ ಇವರೇ ಹೇಳ್ತಾರೆ ಅಷ್ಟೇ. ಅಂದ್ರೆ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾರು ಸ್ನಾನ ಮಾಡಲ್ಲ? ಅಂದ್ರೆ ಸ್ನಾನ ಮಾಡೋದೇ ಇಲ್ಲ ಅಂತಲ್ಲ, ಸ್ನಾನ ಮಾಡಕ್ ಲೇಜಿ ಆತರ. ಇವರೇ. ಒಂದು 3 ದಿನಕ್ಕೆ ಒಂದ್ಸತಿ ಸ್ನಾನ ಮಾಡೋದು. ನಾನು ಹೇಳ್ತಾ ಇರ್ಬೇಕು ಅದಂತೂ, ಸ್ನಾನ ಮಾಡು ಸ್ನಾನ ಮಾಡು ಸ್ನಾನ ಮಾಡು ಅಂತ. ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಏನಾದ್ರೂ ಒಂದು ಏನಂತಾರೆ ರೆಸಲ್ಯೂಷನ್ ಆತರ ಏನಾದ್ರು ತಗೊಂಡು ದೃಢ ಸಂಕಲ್ಪ ಮಾಡಿ ಇವತ್ತು ಹೇಳ್ತೀನಿ, ನಾಳೆ ನಾನು ಕರೆಕ್ಟಾಗಿ ನಾಳೆಯಿಂದ ಸ್ನಾನ ಮಾಡ್ತೀನಿ, ನಾಳೆಯಿಂದ ಏನೋ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಕೊಳ್ಳೋದಷ್ಟೇ. ನಾಳೆ ಬೆಳಗ್ಗೆ ಎಲ್ಲ ಇವಳು ತಳ್ತಾ ಇರ್ಬೇಕು ಸ್ನಾನ ಮಾಡ್ತೀನಿ ಅಂತಂದ್ರೆ ಆ ಥರ ಹೋಗ್ತಾ ಇರುತ್ತೆ. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 3 ದಿನ ಬಿಟ್ಟೆ ಸ್ನಾನ ಮಾಡೋದು. ಬಟ್ ಅದ್ರ ಮೊದಲೇ 2 ದಿವಸಕ್ಕೆ ಒಂದ್ಸರಿನೂ ಮಾಡ್ತೀನಿ ನಾವು. ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಾಸ್ತಿ ಅಡ್ವೆಂಚರಸ್ ಯಾರು? ಅಂದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿ ಲೈಫ್ ನ ತಗೊಂಡೋಗ್ಬೇಕು ಅಂತ ಅನ್ಕೊಳ್ಳೋರು, ಜಾಸ್ತಿ ಎಕ್ಸೈಟ್ಮೆಂಟ್ ಅಡ್ವೆಂಚರಸ್ ಆತರ ಅಂತಂದ್ರೆ ಇಬ್ರು ಯೂಶಲಿ ನನ್ನ ಕಸಿನ್ಸು ಅವರು ಅಲ್ಲಿ ನಮ್ಮ ಮನೆ ನಿಂತಾರೆ ನಾನು ಅಂತ. ಬಟ್ ಇವಾಗ ನನ್ಗೆ ಗೊತ್ತಾಗಿದೆ ಮದುವೆ ಆದ್ಮೇಲೆ ನನ್ನ ಥರನೇ ಇರೋದು ಅಂತ. ಹೆಂಗೆ ಅಂತಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಏನಂತ ಹೇಳೋದಂದ್ರೆ ನಮ್ಮಮ್ಮ ಇದ್ದಿದ್ದೆಲ್ಲ ಆಟ ಆಡೋಕ್ಕೆ ಏನ್ ಸಿಚ್ಚೋದು ಹಿಂಗೆ ಮೇಲೆ ಹತ್ತಾರಲ್ಲ, ಪಾರ್ಕಲ್ಲೆಲ್ಲ ಇರುತ್ತಲ್ಲ ಈ ತರ, ಅದ್ರ ಮೇಲೆ ಹಿಂಗ ಒಂಥರ ಲ್ಯಾಡರ್ ತರ ಇರುತ್ತೆ ಏಣಿ ತರ, ಅದ್ರ ಮೇಲೆ ಹಿಂಗ ಹತ್ಬಿಡ್ತೀನಂತೆ. ಹತ್ಬಿಟ್ಟು ಕೆಳಗ್ ಬಾ ಇಳಿ ಅಂತಂದ್ರು ಇಳಿಯಲ್ಲ. ಬೇಸಿಕಲಿ ನನಗೆ ಆತರ ಎಲ್ಲ ಇಂಥ ಕೆಲಸ ಮಾಡ್ಬೇಡ ಅಂದ್ರೆ ಒಂದ್ ಸ್ವಲ್ಪ ಡೇಂಜರಸ್ ಅದು ಅಂತಾನೆ ಹೇಳ್ತಾರಲ್ಲ, ಹೈಟ್ ಹತ್ತೋದು ಆ ತರ ಎಲ್ಲ. ಸೊ ಅದೆಲ್ಲ ಮಾಡ್ಬೇಡ ಅಂತಂದ್ರೆ ನಾನೇ ಮಾಡ್ತಿದ್ದೆ. ಈಗ ಇವ್ರು ಈ ಬೆಂಕಿ ಹತ್ರ ಹೋಗ್ಬಿಟ್ಟು ಆಟ ಆಡೋದು, ಕರೆಂಟ್ ಹತ್ರ ಹೋಗ್ಬಿಟ್ಟು ಆಟ ಆಡೋದು, ಕರಡಿ ಫ್ರೈ ಆಗ್ಬಿಟ್ನಲ್ಲೋ. ಇಷ್ಟು ಹೇಳಿದ್ರು ಕೇಳಲ್ಲ. ಆಮೇಲೆ ನನಗೆ ಸಿಟ್ಟಾಗ್ ಬಿಡುತ್ತೆ. ಗೊತ್ತಾಯ್ತು ಯಾಕೆ ಅಂತಂದ್ರೆ ನನ್ ಜೊತೆ ಬದುಕಕ್ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ಅಲ್ವಾ ಈ ತರ ಮಾಡ್ತಿದ್ರು. ಹೇಳಿದ್ರೆ ನಿಲ್ಸ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಂಗಂತ ಹೇಳೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾರು ಜಾಸ್ತಿ ಮಾತಾಡ್ತಾರೆ?
ನಾನೇನೆ. ನನ್ ಜೀವನ ಎಷ್ಟು ಅಂತ ತಡ್ಕೊಳುತ್ತೆ. ನಿಮ್ಗೆ ಯಾರು ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹೇಳಿ. ನಾವು ಇದ್ರಲ್ಲಿ ತುಂಬಾ ಮಾತಾಡೋದು ಯಾರು ಅಂತ. ನನ್ನ ಪ್ರಕಾರ ನಾನೇ, ಇವ್ರ ಪ್ರಕಾರನು ಇವ್ರೆ ಅಂತ ಅಂದ್ರೆ ನಾನು ಸೊ ಒಂದು ಟಾಪಿಕ್ ನ ಜಾಸ್ತಿ ಹೊತ್ತು ಅಂದ್ರೆ ಒಂದು ಟಾಪಿಕ್ ನ ತುಂಬಾ ಡ್ರಾಗ್ ಮಾಡೋದು ಇವ್ರೇನೆ. ಏನಾದ್ರೂ ಒಂದು ಕಾನ್ಸೆಪ್ಟ್ ಆಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಕಾರಣ ಏನಕ್ಕೆ ಅಂತಂದ್ರೆ ಅದ್ರ ಹಿಂದೆ ಏನ್ ನಡೆದಿತ್ತು ಅನ್ನೋದನ್ನ ಗೊತ್ತಾಗ್ಬೇಕು ಅವ್ರಿಗೆ. ನಾನು ಒಂದು ಕ್ವಶನ್ ಕೇಳಿದೀನಿ ಅಂತಂದ್ರೆ ಆ ಕ್ವಶನ್ ಮಾತ್ರ ನಂಗೆ ಆನ್ಸರ್ ಸಿಗಲ್ಲ. ಆ ಕ್ವಶನ್ ಯಾರು ಕಂಡಿಡಿದ್ರು ಫಸ್ಟ್ ಎಕ್ಸಾಂಪಲ್ ರಿಯಲ್ ಲೈಫ್ಗೆ ಅಪ್ಲೈ ಮಾಡಿ ನೀವು ಅದನ್ನ ಎಲ್ಲಿಂದ ಬಂದಿರುತ್ತೆ ಹಿಸ್ಟ್ರಿ ಸಮೇತ ಬಂದು ಆಮೇಲೆ ನಾನು ಥಿಂಕ್ ಮಾಡ್ತಿರ್ಬೇಕು. ನಾನು ಕೇಳಿದ ಕ್ವಶನ್ ನಾನೇ ಬರ್ತಿರ್ತೀನಿ ಏನ್ ನಾನು ಕೇಳಿದೆ ಅಂತ. ಯಾಕಂದ್ರೆ ಏನೋ ಮಾತಾಡ್ತಿರ್ತಾರೆ ನಂಗೆ ಅರ್ಥನೇ ಆಗ್ತಿಲ್ಲ. ಓಕೆ ಫೈನ್ ಏನೋ ಹೇಳ್ತಾ ಅಂತ ಕೇಳಿಸ್ಕೊತಾ ಇರ್ತೀನಿ. ಆಮೇಲೆ ಫೈನಲಿ ಇದು ಯಾಕಾಯ್ತು ಅಂದ್ರೆ ಅವಾಗ ನನ್ನ ಕ್ವಶನ್ ನನಗೆ ನೆನಪಾಗುತ್ತೆ. ಓ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಈಗ ಬರ್ತಿದೆ ಆ ಥರ. ಸೊ ಅಷ್ಟು ಆ ಥರ ಅಂತ ಬಂದಾಗ ಅವ್ರ ಜೊತೆ ಮಾತಾಡ್ತಾರೆ. ಅದು ಬಿಟ್ಟು ಸುಮ್ಮನೆ ಏನೋ ಮಾತಾಡ್ತೀವಿ ಅಂತ ಬಂದ್ರೆ ಈಗ ನಾನು ಚಿಚು ಅದ್ರ ಬಗ್ಗೆ ಅಥವಾ ಇನ್ನೇನು ವರ್ಡ್ ತುಂಬ ಚೆನ್ನಾಗಿದೆಯಲ್ಲ ಆ ಥರ ನಂಗೆ ಯಾಕೋ ಹೊಟ್ಟೆ ಸಿಗ್ತಾ ಇದೆ ಸಡನ್ ಸಡನ್ ತುಂಬಾ ಕಂಟೆಂಟ್ ಮಾತಾಡೋದು ನಾನೇ. ಒಂದು ಟೈಮ್ ಡ್ಯೂರೇಷನ್ ಅಂತ ತಗೊಂಡ್ರೆ ಅದರಲ್ಲಿ ಟಾಪಿಕ್ಸ್ ನ ಜಾಸ್ತಿ ಮಾತಾಡೋದು ಅಂತಂದ್ರೆ ಅವಳು ಒಂದೇ ಟಾಪಿಕ್ ನ ಅಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ಕವರ್ ಮಾಡಿ ಮಾತಾಡೋದು ನನ್ಗೆ. ಬಟ್ ನಿಂತ್ಕೊಂಡ್ರೆ ನನ್ ಸ್ವಂತ ತನಕ ಬರಲ್ಲ, ಎಷ್ಟೋ ಮಾತಾಡ್ತೀಯ. ನಾನು ಏನ್ ಹೇಳಿದ್ರು ಸೀರಿಯಸ್ ಆಗಿ ಕುತ್ಕೊಂಡು ಕೇಳಿಸ್ಕೊತಾಳೆ ಅಂತ. ಆಮೇಲೆ ಲಾಸ್ಟಿಗೆ ಅದ್ರ ಆನ್ಸರ್ ಹೇಳಿದಾಗ ಓ ಇವಾಗ್ಲ ಹೇಳಿದ್ದು ಅನ್ನೋ ತರ ಇರುತ್ತೆ ಎಕ್ಸ್ಪ್ರೆಷನ್ ಹೊಡೆದು. ಸೊ ಈ ತರ. ನೆಕ್ಸ್ಟ್ ಕ್ವೆಶ್ಚನ್ ಯಾರು ತುಂಬಾ ಬ್ರ್ಯಾಂಡ್ ಕಾನ್ಶಿಯಸ್? ಬ್ರ್ಯಾಂಡ್ ಕಾನ್ಶಿಯಸ್ ಅಂದ್ರೆ ಇದು ಹಿಂಗ್ ಇಟ್ಕೊಂಡು ಹಿಂಗ್ ಕೆಳಗಡೆ ಇಟ್ಬಿಡ್ತೀನಿ ಅಷ್ಟೇ ನಾನು. ಯಾಕಂತಂದ್ರೆ ಇಬ್ರು ಬ್ರ್ಯಾಂಡ್ ಕಾನ್ಶಿಯಸ್ ಎಲ್ಲಾದ್ರಲ್ಲೂ ಅಲ್ಲ, ಇವ್ರೇ ಅಲ್ಲ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಈಗ ಡೈಲಿ ಏನೋ ವೇರ್ ಮಾಡ್ತೀವಿ, ಡೈಲಿ ಏನೋ ಹೊರಗೆ ಹೋಗ್ತೀವಿ, ವರ್ಕಿಗೆ ಹೋಗ್ತೀವಿ, ಮಾಡ್ತೀವಿ ಅಂದ್ರೆ ನಾರ್ಮಲ್ ಈ ತರ ಕುರ್ತಾಸು ಅಥವಾ ಅದು ಏನಾದ್ರು ಇರುತ್ತೆ. ಅದನ್ನೆಲ್ಲ ನಾನು ಬ್ರ್ಯಾಂಡ್ ಗಿಂಡೆಲ್ಲ ತಗೊಳಕ್ ಹೋಗಲ್ಲ. ಬೇರೆ ಬ್ರ್ಯಾಂಡ್ ಅಲ್ಲಿ ತಗೊಳ್ಳೋದು. ಅಂಡ್ ಫಾರ್ ಎಕ್ಸಾಂಪಲ್ ವಾಚ್ ವೇರ್ ಮಾಡ್ತೀವಿ, ಡೈಲಿ ವೇರ್ ಮಾಡ್ತೀವಿ, ಒಂದಿನ ಡೈಲಿ ವೇರ್ ಮಾಡ್ತೀವಲ್ಲ. ಸೊ ಹಾಗಾಗಿ ಅದು ಬ್ರ್ಯಾಂಡ್ ಅಲ್ಲಿ ಇರುತ್ತೆ. ಆಮೇಲೆ ಇವಾಗ ಏನಾದ್ರು ಬೆಲ್ಟ್ ಹಾಕೋತೀವಿ, ಜೀನ್ಸ್ ವೇರ್ ಮಾಡ್ತೀವಿ, ಬೆಲ್ಟ್ ಹಾಕೋತೀವಿ, ಅದು ಬ್ರ್ಯಾಂಡ್ ಅಲ್ಲಿ ಇರುತ್ತೆ. ಆಮೇಲೆ ಬ್ಯಾಗ್ ಕ್ಯಾರಿ ಮಾಡ್ತೀವಿ, ಡೈಲಿ ಇರುತ್ತಲ್ಲ. ಸೊ ಅಂತ ವಿಷಯ ಮಾತ್ರ ಬ್ರ್ಯಾಂಡ್ ಅಷ್ಟೇ. ಅದು ಬಿಟ್ರೆ ಇನ್ನೇನು ಬ್ರ್ಯಾಂಡ್ ಇರಲ್ಲ. ಇದ್ದಿದ್ದು ಇಂಟ್ರೆಸ್ಟ್ ಇಲ್ಲ ನನಗೆ. ಅದೇ ಹೇಳಿದ್ನಲ್ಲ ಇಷ್ಟ ಮಾತ್ರ. ಸೊ ಬ್ರ್ಯಾಂಡ್ ಕಾನ್ಶಿಯಸ್ ಅಷ್ಟಾಗಿ ಯಾರು ಇಲ್ಲ. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಯಾರು ಬೆಟರ್ ಕುಕ್? ಯಾರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ? ಆಕ್ಚುಲಿ ಇದೇನಿದು ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ? ಇವರು ಅಡುಗೆ ಮಾಡ್ತಾರೆ ಬಟ್ ಯಾವ ಮಲ್ಲ ಏನೋ ಇದು ನಾನು ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡೋದು. ಇದು ಅವತ್ತೇನೋ ಮಾಡಿ ತಂದ್ಕೊಟ್ಟಲ್ಲ ಚಿಚು, ಎಗ್ ಆಮ್ಲೆಟ್ ಉಪ್ಪು ಜಾಸ್ತಿ ಮತ್ತೆ ಏನೋ ಅವತ್ತೇನ್ ಮಾಡ್ದೆ ಅಂತಂದ್ರೆ ನನಗೇನಾದ್ರು ನೈಟ್ ಈ ತರ ಏನಾದ್ರು ಎಚ್ಚರ ಇದ್ವಿ, ಮೂವಿ ನೋಡ್ತಿದ್ವಿ, ಏನಾದ್ರು ಒಂದು ಇತ್ತು ಅಂತಂದ್ರೆ ಏನಾದ್ರು ಹೊಟ್ಟೆ ಅಷ್ಟು ಆಗ್ತಿದ್ಯಾ ಅಂತ ಏನೋ ಕೇಳ್ಬಿಟ್ಟು ಇವ್ಳು ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಬರೋದು ಕೊಡೋದು ಈ ತರ ಎಲ್ಲ ಮಾಡ್ತಾರೆ. ನನ್ಗೆ ಅದಕ್ಕೆ ಏನಿಸ್ತು ಅಂತಂದ್ರೆ ನಾನು ಅದೇ ತರನೇ ಮಾಡಿ ಇವತ್ತೇನಾದ್ರು ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದಕ್ಕೆ ಅಲ್ಲಿ ಆರ್ಗ್ಯಾನ ಸಿಕ್ತು ನನ್ನ ಕಿಚನ್ ಅಲ್ಲಿ. ಆರ್ಗ್ಯಾನ ಎಲ್ಲ ಹಾಕ್ಬಿಟ್ಟು ಏನೋ ಒಂದ್ ಸ್ವಲ್ಪ ವೆರೈಟಿ ಟ್ರೈ ಮಾಡ್ಕೊಂಡು ತೊಗೊಂಡೋಣ ಅವ್ರ ಕೈಲಿ ಈಗ ಚೆನ್ನಾಗಿ ಮಾಡಿದೆ ಅಂತ ಬಂದ್ಬಿಟ್ಟು ಪಿಜ್ಜಾ ಮೇಲೆ ಹಾಕೋ ಅಂತ ಟಾಪಿಂಗ್. ನಾನು ಇದೆಲ್ಲ ಸಿಕ್ತಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದ್ ಕೊಟ್ಟೆ. ಅದೇನಾಗಿತ್ತು ಆರ್ಗ್ಯಾನ ಹಾಕಿರೋದೆಲ್ಲ ಸೀದಾಗಿದೆ, ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಅವ್ಳು ತಿಂತ ಇರೋ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನಾನು ಒಂಚೂರು ತಿನ್ನೋದಾಗ ಗೊತ್ತಾಗಿದ್ದು ನನಗೆ ಓಕೆ ಇದು ಹೋಗಿದೆ. ಅಂದ್ರೆ ಏನೇ ಮಾಡ್ಕೊಟ್ರು ನಾನು ತಿಂತೀನಿ. ಇವ್ರು ಹಾಗೇನೆ ಕೆಲವೊಂದ್ಸತಿ ಇವಾಗ ಎಲ್ರೂ ಅಡ್ಗೆ ಮಾಡ್ತಾರೆ ಲಕ್ ಇತ್ತು ಅಂತಂದ್ರೆ ಯಾವಾಗ ಅಡ್ಗೆ ಮಾಡೋದು ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಇವಾಗ ನಂತರ ಹಿಂಗೆ ಅಂದ್ರೆ ಒಂದ್ಸತಿ ಚೆನ್ನಾಗಿ ಬರುತ್ತೆ, ಒಂದ್ಸತಿ ಚೆನ್ನಾಗಿ ಬರಲ್ಲ. ಸೊ ಇವ್ರು ಚೆನ್ನಾಗಿ ಬರಲ್ಲ ಅಂದ್ರು ತಿಂತಾರೆ. ಏನು ಹೇಳಕ್ ಹೋಗಲ್ಲ. ನನಗೆ ಕೆಲಸ ಇಷ್ಟ ಆಗಲ್ಲ. ಹೋದ್ರೆ ನಿಜವಾಗ್ಲೂ ಚೆನ್ನಾಗಿದ್ಯಾ, ನಿಜವಾಗ್ಲೂ ಚೆನ್ನಾಗಿದ್ಯಾ. ಒಂದೊಂದ್ಸರಿಗೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಂಗೆ. ಯಾಕಂತಂದ್ರೆ ಡಿಫ್ರೆಂಟ್ ಟೇಸ್ಟ್ ತರ ಹೋಗ್ತಾ ಇರುತ್ತೆ. ಒಂದೇ ಸಾಂಬಾರ್ ಮತ್ತೆ ಮಾಡೋದು ಅಂತ ಅದಿನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಟ್ಟ ಚೆನ್ನಾಗಂತೂ ಇರುತ್ತಪ್ಪ ನನ್ನ ಪ್ರಕಾರ. ಏನು ಕೆಟ್ಟದಾಗಿದೆ ಹಂಗಿದೆ ಹಿಂಗಿದೆ ಅಂತ ಹೇಳಕ್ಕೋಲ್ಲ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಇವರೇ ಜಾಸ್ತಿ ರೊಮ್ಯಾಂಟಿಕ್. ಅಂದ್ರೆ ಇದು ರೊಮ್ಯಾಂಟಿಕ್ ಅಂದ್ರೆ ಏನೋ ಅಲ್ಲ, ನಾರ್ಮಲ್ ಆಗಿ ಈ ತರ ಟೋಕನ್ ಆಫ್ ಅಪ್ರಿಸಿಯೇಷನ್, ಸ್ವೀಟ್ ಗೆಸ್ಚರ್ಸ್. ಯಾವ ತರ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ನಾವೆಲ್ಲೋ ಹಿಂಗೆ ಹೋಗಿ ಬರ್ತಾ ಇದ್ವಿ, ಫಸ್ಟ್ ಡಿಮಾರ್ಟ್ಗೆ ಅನ್ಕೋತೀವಿ, ಎಲ್ಲ ಹಿಂಗೆ ಬರ್ತಾ ಇದ್ವಿ. ಒಂದೇ ನಾನು ಹೀಲ್ಸ್ ಹಾಕಿದ್ದೆ, ಅದೊಂದು ಸ್ವಲ್ಪ ಇಷ್ಟದ ವೆಜ್ಜಸ್ ಹಾಕಿದ್ದೆ. ಅದು ನನಗೆ ತುಂಬಾ ಅಂದ್ರೆ ಒಂದ್ ಸ್ವಲ್ಪ ದೂರ ನಡಿಬೇಕು ನಾವು. ನಡ್ಕೊಂಡು ಬರ್ತಾ ಇದೀವಿ, ಕಾಲ್ ನೋವು ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಯೂಶಲಿ ಗರ್ಲ್ಸ್ ಗೊತ್ತಿರುತ್ತೆ ಅನ್ಕೋತೀನಿ, ವೆಜ್ಜಸ್ ಸ್ವಲ್ಪ ಹೀಲ್ಸ್ ಹಾಕಿದ್ರೆ ತುಂಬಾ ನೋವು ಬಂದ್ಬಿಡುತ್ತೆ. ಸೊ ಹೇಳಿದಕ್ಕೆ ಫಸ್ಟ್ ನನಗೆ ಏನಂತ ಕೇಳಬೇಕು ಅಂತಂದ್ರೆ ನಾನು ಎತ್ಕೊಂಡು ಬರಲ್ಲ ನಿನ್ನ ಅಂತ, ನೋಡಲ್ಲ ಹಿಂಗೆ ಅಂತ ಬೈದಿದ್ದೆ. ಸೊ
ಸೊ ಹಾಗಾಗಿ ಏನ್ ಮಾಡೋದು ಅಂತಂದ್ರೆ ಅವರ ಸ್ಲಿಪ್ಪರ್ಸ್ ನನಗೆ ಕೊಟ್ಬಿಟ್ಟು ನನ್ನ ವೆಜ್ಜಸ್ ಏನಿದೆ ಸ್ಲಿಪ್ಪರ್ಸ್ ಏನಿದೆ ಅದನ್ನ ಕೈ ಇಟ್ಕೊಂಡ್ಬಿಟ್ರು. ನನ್ಗೆ ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಸೊ ಇಟ್ ದಟ್. ಸೊ ಇದೆಲ್ಲಾನೇ ರೊಮ್ಯಾಂಟಿಕ್ ಅಂತ ಮೀನ್ ಮಾಡ್ತಿರೋದು. ಸೊ ಆಗಲ್ಲ ಅಂತಂತ ಈಗ ನಡ್ದಾಡಕ್ ಆಗಲ್ಲ ಅಂತಂತ ಹಾಕಿರ್ತಾಳೆ ಅಂತಂದ್ರೆ ಎತ್ಕೊಂಡೆ ಹೋಗೋಣ ಅನ್ನೋ ನಾನು ಥಿಂಕ್ ಮಾಡ್ತೀನಿ. ಪಾಪ ಇದಕ್ಕೇನಂತಂದ್ರೆ ಎತ್ಕೊಂಡು ಹೋದ್ರೆ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋದು ಎಷ್ಟು ಮಾಡಿ ಪಬ್ಲಿಕ್ ಅಲ್ಲಿ ಕೈಯೆಲ್ಲ ಇಟ್ಕೊಂಡು ಓಡಾಡ ಜೊತೆಯಾಗಿ ನಡೆವೆ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನ್ನು. ನಮಗೂ ಬಂದಿರೋದುಂಟು ಎಂತಂತಂದ್ರೆ ಈಗ ನಮಗೆ ಗೊತ್ತಿರೋನೇ ಹೇಳಿದ್ರು ನಮ್ಗೆ ಅವರ ಒಂದು ಒಪಿನಿಯನ್ ಅಂತ ಏನಂತ ಹೇಳೋದು. ಗಂಡ ಹೆಂಡತಿ ಕೈ ಇಟ್ಕೊಂಡೆ ಓಡಾಡ್ಬೇಕಾ ಪಬ್ಲಿಕ್ ಅಲ್ಲಿ, ಎಗ್ರ ಮೇಲೆ ಕೈ ಹಾಕೊಂಡೆ ಓಡಾಡ್ಬೇಕಾ, ಹಿಂಗೆ ಓಡಾಡ್ಬೇಕಾ ಹಂಗೆ ಓಡಾಡ್ಬೇಕಾ ಅಂತೆಲ್ಲ ಕೇಳಿದ್ರು. ಬಟ್ ನಂದೊಂದು ಪ್ರಶ್ನೆ ಏನಂತಂದ್ರೆ ಅವರು ಅವ್ರ ಲೈಫ್ ಅಲ್ಲಿ ಬೇರೆ ತರ ಪ್ರೀತಿನ ಓಡಾಡಲೇಬೇಕು ಅಂತ ಏನಿಲ್ಲ. ಒಬ್ರೊಬ್ರು ಪ್ರೀತಿ ಒಂದೊಂದ್ ರೀತಿ ಇರುತ್ತೆ. ಕೆಲವೊಬ್ರು ನಾರ್ಮಲ್ ಆಗಿ ಅವ್ರಿಗೆ ಈ ತರ ಎಲ್ಲ ಓಡಾಡೋದೆಲ್ಲ ಇಷ್ಟ ಆಗಲ್ಲ. ಅದು ಅವ್ರ ಇಷ್ಟ. ಯಾರ್ಯಾರು ಏನೇನ್ ಇಷ್ಟ ಪಡ್ತಾರ ಅದು ಅವ್ರಲ್ಲಿ ಮಾಡಿ. ಬಟ್ ನಮ್ಮಿಬ್ರು ಕಾನ್ಸೆಪ್ಟ್ ಕಪಲ್ ಅಂತ ನಾವು ಬಂದಾಗ ನಾವೇನು ಅಂದ್ರೆ ನಾನೇನ್ ಬಿಲೀವ್ ಮಾಡೋದು ಅಂತಂದ್ರೆ ಈಗ ಇವಳು ನಿಂಗೆ ಎಗ್ಲ ಮೇಲೆ ಕೈ ಹಾಕೊಂಡು ನಾನು ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವಳಿಗೆ ಒಂದು ಫೀಲ್ ಒಂದು ಖುಷಿ, ನನ್ನ ಗಂಡ ನನ್ನ ಹಸ್ಬೆಂಡ್ ನನ್ನ ಪಾರ್ಟ್ನರ್ ಈ ತರ ಎಗ್ಲ ಮೇಲೆ ಕೈ ಹಾಕೊಂಡು ಬರ್ತಾ ಇದಾರೆ ಅನ್ನೋದು ಒಂದು ಸೆಕ್ಯೂರ್ ಆಗಿದ್ದೀನಿ ಅನ್ನೋದು ಬರುತ್ತೆ ಅವಳಿಗೆ. ಕೈ ಹಿಡ್ಕೊಂಡು ಓಡಾಡೋದ್ರಿಂದ ಇದೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ ಅವ್ರಿಗೆ ಖುಷಿ ಕೊಡೋ ಅಂತದಾಗಿರುತ್ತೆ. ಸೊ ಇನ್ನ ಕೆಲವೊಂದು ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಸಾಂಗ್ ಹೇಳ್ಬಿಟ್ಟು ಅದರಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ನ ವ್ಯಕ್ತಪಡಿಸ್ಬಿಡೋದು. ಲೈಕ್ ಏನಾದ್ರು ಫಾರ್ ಎಕ್ಸಾಂಪಲ್ ಅವರೇ ಹೇಳ್ತಾರೆ ನಾನು ಏನಾದ್ರು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದ್ರೆ, ಅಥವಾ ಎಸ್ಪೆಷಲಿ ಬೆಳಗ್ಗೆ ಎದ್ದಿದ್ ಫೇಸ್ ಇದೆಯಲ್ಲ, ಯೂಶಲಿ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಿನ್ ಮುಖ ಯಾಕೋ ಬೆಳಗ್ಗೆ ಎದ್ದಾಗಲೇ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ಅಂತ ಹೇಳೋದು. ಸೊ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಾಗಾಗಿ ಅಥವಾ ಚೆನ್ನಾಗಿ ರೆಡಿ ಆದ್ರೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ತಕ್ಷಣ ಒಂದು ಸಾಂಗ್ ಹಾಡ್ಬಿಡೋದು. ಸೊ ಈ ತರ ಒಂದು ಚಿಕ್ಕ ಚಿಕ್ಕ ಅದೇ ವಿಲ್ ಬಿ ಫ್ಲೈಯಿಂಗ್. ಸೊ ಇದನ್ನ ರೊಮ್ಯಾಂಟಿಕ್ ಅಂತ ಮೇಕ್ ಮಾಡಿದ್ರು. ಅದು ಇವರೇನೆ ಜಾಸ್ತಿ. ನಾನು ಯಾವಾಗ್ಲಾದ್ರು ಈಗ ನಾನೇನು ದೋಸೆ ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನ ಹಾರ್ಟ್ ಶೇಪಲ್ಲಿ ಮಾಡ್ತಿರ್ಕೊಳ್ಳೋದು. ಆಮೇಲೆ ಕೇಳ್ತೀನಿ ನನ್ನ ಹಾರ್ಟ್ ಹಂಗಾರೆ ನೀನಿಂದ ಕಿತ್ಬಿಟ್ಟು ತಿನ್ಬಿಡ್ತೀಯ, ಟೇರ್ ಮಾಡಿ ಬ್ರೇಕ್ ಮಾಡ್ದಂಗೆಲ್ಲ. ಸೊ ಆ ಥರ ಮಾಡ್ತೀಯ ಅಂತ ಏನಾದ್ರು ಒಂದು ಕೇಳಿ ಫನ್ ಮಾಡ್ಕೊಂಡು ಈ ಥರ ಅಷ್ಟೇ. ಬಟ್ ಇವ್ರು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡೋಂಥದ್ದು ಜಾಸ್ತಿ. ಅನ್ನೇನೋ ಹೇಳ್ತಿದ್ದೆ, ಏನಿಲ್ಲ ಅದೇ ನಾನು ಹೇಳ್ಬಿಡ್ತೀನಿ. ಅದೇ ನಮ್ಗೆ ಹಂಗಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅದು ಯಾಕಂಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡೋದು ಹಂಗೆ ಅಂತ. ಅವ್ರು ಹೇಗೆ ಇರ್ತಾರೆ ಅದು ಆಸ್ ಎ ಕಪಲ್ ಆಗಿ ಅಥವಾ ಆಸ್ ಎ ಪರ್ಸನ್ ಆಗಿ ಅವ್ರಿಗೆ ಏನ್ ಇಷ್ಟ ಲೆಟ್ ದೆಮ್ ಡೂ ದ್ಯಾಟ್. ನಮ್ಮ ಲೈಫಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದು ಆಸ್ ಎ ಕಪಲ್ ಆಗಲಿ ಅಥವಾ ಆಸ್ ಎನ್ ಇಂಡಿವಿಜುವಲ್ ಆಗಲಿ ನಮ್ಗೆ ಗೊತ್ತಿರುತ್ತೆ ನಾವೇನ್ ಮಾಡ್ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾರೋ 4 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. 4 ಜನನು ಇವರಿಗೆ ಎಕ್ಸಾಂಪಲ್ ಇವರಿಗೆ ಒಂದು ರೆಡ್ ಕಲರ್ ಶರ್ಟ್ ಚೆನ್ನಾಗಿರುತ್ತೆ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಬ್ಲಾಕ್ ಕಲರ್ ಶರ್ಟ್ ಅಂತ ಹೇಳ್ತಾರೆ, ಇನ್ನೊಬ್ರು ಪಿಂಕ್ ಅಂತ ಹೇಳ್ತಾರೆ, ಇನ್ನೊಬ್ರು ಬ್ಲಾಕ್ ಬ್ಲೂ ಅಂತ ಹೇಳ್ತಾರೆ. ಸೊ ನೀವು ಎಲ್ಲಾರನ್ನೂ ಸ್ಯಾಟಿಸ್ಫೈ ಮಾಡಕ್ ಹೋಗ್ತೀರಾ? ಇದೇ ನನ್ನ ಕ್ವಶನ್. ಎಲ್ಲಾರು ಹೇಳಿದ್ನ ಕೇಳ್ತೀವಿ ಅಂದ್ರೆ ನಮ್ ಜೀವನ ನಾವೇ ಬದುಕ್ತಾ ಇದೀವಿ. ಸೊ ಹಾಗಾಗಿ ಆಸ್ ಎ ಕಪಲ್ ಆಗಾಗ್ಲಿ ಅಥವಾ ಆಸ್ ಎನ್ ಇಂಡಿವಿಜುವಲ್ ಆಗಾಗ್ಲಿ ನಿಮಗೆ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನ ಫಾಲೋ ಮಾಡ್ಬೇಕು. ನಮ್ಗೆ ಅನ್ಸ್ತಿರುತ್ತೆ ಓಕೆ ನಾವ್ ಇದನ್ನ ಮಾಡ್ಬೋದು, ನಮ್ ಕೆಪಾಸಿಟಿ ನಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಎಷ್ಟು ದುಡಿಬೋದು, ನನ್ನ ಟ್ಯಾಲೆಂಟ್ ಏನಿದೆ, ಅಥವಾ ನಾನು ಇಷ್ಟೊತ್ತಿಗೆ ಎಲ್ಲ ಹೋಗ್ಬೇಕು, ನನ್ನ ಕೈಲಿ ಹೋಗಕ್ಕಾಗುತ್ತಾ, ಇದೆಲ್ಲ ನಮಗ್ ಗೊತ್ತಿರುತ್ತೆ. ಯಾರ್ದೋ ಒಪಿನಿಯನ್ ಕೇಳಿ ನಿಮ್ ಲೈಫ್ ನ ನೀವು ಯಾವತ್ತೂ ಲೀಡ್ ಮಾಡಬೇಡಿ. ನಿಮ್ ಒಪಿನಿಯನ್ ಅಂಡ್ ನೀವಿಬ್ರು ಮಾತಾಡ್ಕೊಂಡು ಅಥವಾ ನಿಮ್ಮಿಬ್ರಿಗೆ ಏನ್ ಇಷ್ಟ ಅಷ್ಟೇ ನೀವು ಫಾಲೋ ಮಾಡ್ಬೇಕಾದ್ರೆ ಹೊರತು ಇನ್ ಯಾರು ಹೇಳಿದ್ನು ನೀವು ತಗೊಳಕ್ ಹೋಗ್ಬೇಡಿ ಅಷ್ಟೇ. ಯಾರೋ ಹೇಳ್ತಾರೆ ಅಂತಂದ್ರೆ ಒಂದ್ ಸಜೆಷನ್ ಅಂತ ತಗೊಳ್ಳಿ, ಆಮೇಲೆ ಅದು ಒಳ್ಳೇದಾ ಕೆಟ್ಟದ ಅನ್ನೋದು ನಿಮಗ್ ಗೊತ್ತಿರುತ್ತೆ ಅಷ್ಟೇ. ಅದನ್ನ ನಿಮ್ ಕೈಲಿ ಮಾಡಕ್ಕಾಗತ್ತಾ, ನೀವ್ ಮಾಡಿದ್ರೆ ನೀವಿಬ್ರು ಚೆನ್ನಾಗಿರ್ತೀರಾ ಅನ್ನೋದು ಫಸ್ಟ್ ಥಿಂಕ್ ಮಾಡ್ಬೇಕು. ಜಸ್ಟ್ ಬಿಕಾಸ್ ಯಾರೋ ಹೇಳಿದ್ರು ಅಥವಾ ಅವರು ತುಂಬಾನೇ ಲೈಫಲ್ಲಿ ನೋಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಅವ್ರ ಲೈಫ್ ನ ನೋಡಿದಾರೆ, ನಿಮ್ ಲೈಫ್ ನ ನೋಡಿಲ್ಲ. ಸೊ ಹಾಗಾಗಿ ನೋಡಿ ಅದವ್ರು ಹೇಳೋದನ್ನ ನೀವಿಬ್ರು ಖುಷಿಯಾಗಿರೋಕೆ ಸರಿನಾ ಇಲ್ವಾ ಅಂತ ನಿಮಗ್ ಗೊತ್ತಿರುತ್ತೆ ಅಷ್ಟೇ. ಸೊ ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಒಂದು ಮಿಸ್ ಆಗ್ತದೆ, ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕಾರಣ ಅಂತ ಸೊ ದಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾವು ಪ್ರತಿಯೊಂದ್ಸತಿ ವಿಡಿಯೋ ಹಾಕಿದಾಗ. ಓಕೆನಾ? ಸೊ ಇಲ್ಲಿಗೆ ನಾವು ಹೊರಡ್ತೀವಿ. ಟಾಟಾ.